ಎಲ್ರಿಗೂ ನಮಸ್ಕಾರ. ಹಿಂದೂ ಜಾಗರಣೆ ವೇದಿಕೆ ಶಿರ್ಸಿ ಜಿಲ್ಲೆ ಇದರ ವತಿಯಿಂದ ನಾಳೆ ದಿನಾಂಕ 14/8/2025 ರಾತ್ರಿ 8:00 ಅಂಬೇಡ್ಕರ್ ಭವನದಲ್ಲಿ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಈ ಅಖಂಡ ಭಾರತ ಸಂಕಲ್ಪ ದಿನದ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ತಮ್ಮೆಲ್ಲರಿಗೂ ಕೋರಿಕೊಳ್ತಿದ್ದೇನೆ. ಏನು ಈ ಅಖಂಡ ಭಾರತ, ಈ ವಿಚಾರವನ್ನು ನಾವೆಲ್ಲೂ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಕಳೆದ 78 ವರ್ಷಗಳಿಂದ ದೇಶಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಆದಂಥ ದುರಂತವನ್ನು ನಾಳೆ ದಿನ ತಿಳಿಸ್ಕೊಳ್ಳಲಿದ್ದೀವಿ. ಇವತ್ತಿನ ಯುವ ಸಮಾಜ ಈ ವಿಚಾರವನ್ನು ತಿಳ್ಕೊಳ್ಬೇಕು. ಹಾಗೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಈ ವಿಚಾರವನ್ನು ತಿಳಿಸ್ಕೊಳ್ಬೇಕಾಗ್ತದೆ. ಭಾರತ ಸ್ವತಂತ್ರವೇನೋ ಆಯಿತು, ಆದರೆ ಅಖಂಡವಾಗಿ ಆಗಲಿಲ್ಲ, ತ್ರಿಖಂಡವಾಗಿ ಆಯಿತು. ಪೂರ್ವದಲ್ಲಿ ಪೂರ್ವ ಪಾಕಿಸ್ತಾನ್, ಪಶ್ಚಿಮದಲ್ಲಿ ಪಶ್ಚಿಮ ಪಾಕಿಸ್ತಾನ್ ಅಂದರೆ ಈಗಿನ ಬಾಂಗ್ಲಾದೇಶ್, ಮಧ್ಯದಲ್ಲಿ ವಿಕಲಾಂಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಬೆಳಗ್ಗೆ ಆಗ್ತಿದ್ದಂಗೆ ನಮ್ಮ ಅಣ್ಣ ತಮ್ಮನಿಂದ ದೂರ ಆಗ್ತಾನೆ, ತಂದೆ ಮಗನಿಂದ ದೂರ ಆಗ್ತಾನೆ, ತಾಯಿ ಮಗನಿಂದ ದೂರ ಆಗ್ತಾಳೆ, ಅಕ್ಕ ತಂಗಿಯಿಂದ ದೂರ ಆಗ್ತಾಳೆ. ನೋಡ್ತಿದ್ದಂತೆ ಜೊತೆಗಿದ್ದವರು ರಾತ್ರಿ ಬೆಳಗಾಗೋದ್ರಲ್ಲಿ ಪರಕೀಯರಾಗ್ಬಿಡ್ತಾರೆ, ಇನ್ನೊಂದು ದೇಶದ ಪ್ರಜೆಗಳಾಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಆದಂಥ ಹಿಂದೂಗಳ ಮೇಲೆ ಅತ್ಯಾಚಾರ ಇರ್ಬೋದು, ಹಿಂದೂಗಳ ಹತ್ಯಾಕಾಂಡ ಇರ್ಬೋದು, ನಮ್ಮ ಭಗಿನಿಯರ ಮೇಲೆ ಆದಂಥ ಅತ್ಯಾಚಾರಗಳು ತುಂಬ ನಡೆದೋಗಿದೆ. ಈ ಕಥೆಯನ್ನು ಕೇಳೋದಕ್ಕೆ ಕರಳು ಸಂಕಟಪಡುತ್ತೆ. ಇಂಥ ವಿಚಾರಗಳನ್ನು ನಾಳೆ ತಿಳಿಸ್ಕೊಡ್ಲಿಕ್ಕೆ ಬರ್ತಿದ್ದಾರೆ ದಿಲೀಪ್ ವೆರ್ಣಿಕರ್ ಅಂತ ಅವರು ಬರ್ತಾ ಇದ್ದಾರೆ, ಮತ್ತು ಮುಖ್ಯ ಅತಿಥಿಗಳಾಗಿ ನಾಗರಾಜ್ ನಾಯ್ಕ್ ಅವರು ಬರ್ತಾ ಇದ್ದಾರೆ, ನಿವೃತ್ತ ಸೈನಿಕರು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ಇನ್ನೊಮ್ಮೆ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.